ವೀಕ್ಷಕರೇ, ನಿಮಗೆಲ್ಲ ನಿಮ್ಮ ಸಂತೋಷನ ಕೋಟಿ ನಮನಗಳು. ರಮ್ಮಿ, ಡ್ರೀಮ್ 11, ಪೋಕರ್ ಬಾಜಿ, MPL ಬ್ಯಾನ್. ಆಡಿದ್ರೆ ಬೀಳುತ್ತೆ ಕೋಟಿ ಕೋಟಿ ದಂಡ ಹಾಗೂ ಜೈಲು ಶಿಕ್ಷೆ. ಏನಿದು ಹೊಸ ಬಿಲ್ ಕೇಳ್ತಾ ಇದ್ದೀರಾ? ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಮುಂದಿನ ಎಲ್ಲ ನನ್ನ ವೀಡಿಯೋಸ್ಗಳು ನಿಮಗೆ ನೋಟಿಫೈ ಆಗುತ್ತೆ. ಸೊ ಮಿಸ್ ಮಾಡದೆ ನಿಮ್ಮ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಹೇಳ್ತಾ ವಿಷಯವನ್ನು ಮುಂದುವರಿಸ್ತಾ ಇದ್ದೀನಿ. ಏನಿದು ಹೊಸ ಗೇಮಿಂಗ್ ಬೇಲ್? ನಿನ್ನೆಯ ಬೆಳವಣಿಗೆ ಆಗಸ್ಟ್ 20, 2025 ಲೋಕಸಭೆಯಲ್ಲಿ ಒಂದು ವಿಷಯ ಚರ್ಚೆ ಆಗುತ್ತೆ. ಏನಂದರೆ, ಈ ಆನ್ಲೈನ್ ಗೇಮ್ಗಳು ದುಡ್ಡು ಹಾಕಿ ಆಡೋ ಆಟಗಳನ್ನು ಬ್ಯಾನ್ ಮಾಡಬೇಕು ಅಂತ. ಸೇರ್ಕೊಂಡಿರೋ ಆಟಗಳು ಯಾವ್ಯಾವುದು ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಮೈ 11 ಸರ್ಕಲ್, ಡ್ರೀಮ್ 11, ರಮ್ಮಿ, ಪೋಕರ್ ಬಾಜಿ ಅಂತ ದುಡ್ಡು ಹಾಕಿ ದುಡ್ಡು ಮಾಡುವಂಥ ಆಟಗಳ ಮೇಲೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಅಷ್ಟೇ ಅಲ್ಲ, ಅವ್ರನ್ನ ಪ್ರಮೋಟ್ ಮಾಡೋರು ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು, ಅವರಿಗೂ ಕೂಡ ಶಿಕ್ಷೆ. ಪ್ರಮೋಟ್ ಮಾಡೋರು ಸೋಷಿಯಲ್ ಮೀಡಿಯಾ ಇದ್ದರೆ ಆಡ್ಲಿಕ್ಕಾಗತ್ತಾ? ದುಡ್ಡಿರ್ಬೇಕಲ್ಲ. ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾರಲ್ವ ಆ ಬ್ಯಾಂಕು, UPI ಟ್ರಾನ್ಸಾಕ್ಷನ್ಗಳು ಎಲ್ಲರಿಗೂ ಕೂಡ ಭಾರಿ ಶಿಕ್ಷೆ ಹಾಗೂ ಅದರದೇ ಆದಂಥ ಪ್ರಮಾಣದ ದಂಡವನ್ನು ಕೂಡ ಕೇಂದ್ರ ಸರ್ಕಾರ ಹೊರಡಿಸಿದೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಬರೋಬ್ಬರಿ 20,000 ಕೋಟಿ ನಷ್ಟ ಆಗ್ತಾ ಇದೆ. ಆದ್ರೂ ದೇಶದ ಭದ್ರತೆಯ ದೃಷ್ಟಿಯಿಂದ ಸರ್ಕಾರ ಈ ಮಸೂದೆಯನ್ನು ಮಂಡನೆ ಮಾಡಿದೆ. ಏನಿದೆ ಈ ಆನ್ಲೈನ್ ಗೇಮ್ಸ್ಗಳಲ್ಲಿ ಯಾವುದೆಲ್ಲ ಬ್ಯಾನ್ ಆಗ್ತಾ ಇದೆ, ಎಷ್ಟು ವರ್ಷ ಜೈಲು ಶಿಕ್ಷೆ ಇದೆ, ಖಂಡಿತ ಹೇಳ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಈ ಬಿಲ್ಲನ್ನು ನಿನ್ನೆ ಆಗಸ್ಟ್ 20, 2025 ಲೋಕಸಭೆಯಲ್ಲಿ IT ಸಚಿವ ಅಶ್ವಿನ್ ವೈಷ್ಣವ್ ಅವರು ಮಂಡನೆ ಮಾಡ್ತಾರೆ. ಈ ಬಿಲ್ ಕೂಡ ಪಾಸ್ ಆಗಿದೆ. ಈ ಬಿಲ್ ನೇಮ್ ಪ್ರಮೋಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಅಂತ. ಈ ಬಿಲ್ಲಿ ಏನೆಲ್ಲ ಬರುತ್ತೆ ಅಂದರೆ, ಯಾರೆಲ್ಲ ದುಡ್ಡು ಹಾಕಿ ಲಾಭ ಮಾಡ್ಕೊಳ್ಳೋವಂಥ ಗೇಮ್ಗಳನ್ನ ಆಡಿಸ್ತಾ ಇದ್ದಾರಲ್ವ ಆ ಸಂಸ್ಥೆಗಳು, ಆಡೋವಂಥವ್ರು, ಪ್ರಮೋಟ್ ಮಾಡೋವಂಥವ್ರು ಎಲ್ಲರಿಗೂ ಶಿಕ್ಷೆ ಅಂತ ಹೇಳಿದೆ ಈ ಬಿಲ್ಲಲ್ಲಿ. ಸೊ ಯಾವ್ಯಾವ ಥರ ಆಟವನ್ನು ನಾವು ಆಡ್ಬೋದು ಹಂಗಾದರೆ? ಈಗ ನೀವು ಹೇಳ್ತಾ ಇದ್ದೀರಾ ಮೈ 11, ಡ್ರೀಮ್ 11, ಫ್ಯಾಂಟಸಿ ಥರ ಗೇಮ್ಗಳು, ದುಡ್ಡು ಹಾಕಿ ದುಡ್ಡು ತೆಗಿಯುವಂಥ ಗೇಮ್ಗಳು. ಫ್ಯಾಂಟಸಿ ಆ್ಯಪಲ್ಲಿ ನಿಮಗೆ ನಾಲೆಡ್ಜ್ ರಿಲೇಟೆಡ್ ಅಲ್ಲ, ದುಡ್ಡು ಹಾಕಿ ದುಡ್ಡು ಮಾಡೋ ಆಟಗಳು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಅಂಥ ಆಟಗಳನ್ನ ಮಾತ್ರ ಬ್ಯಾನ್ ಮಾಡ್ತಾ ಇದೆ. ಅದನ್ನ ಕೆಟಗರಿ ಕೂಡ ಮಾಡಿದೆ. ಅವ್ರು ಎಲ್ಲ ಆಟಗಳನ್ನೂ ಬ್ಯಾನ್ ಮಾಡ್ತಾ ಇಲ್ಲ, ಒಂದು ಕೆಟಗರಿ ಮಾಡ್ಕೊಂಡಿದೆ. ಈ ಎಜುಕೇಷನ್, ಈ ಸೋಷಿಯಲ್ ಆ್ಯಂಡ್ ಈ ಸ್ಪೋರ್ಟ್ಸ್ ಹಾಗೂ ಈ ಆನ್ಲೈನ್ ಮನಿ ಗೇಮಿಂಗ್ ಅಂತ ಈಗ ಹೇಳಿದ್ದೀನಲ್ಲ, ಇವತ್ತು ಬ್ಯಾನ್ ಆಗೋಂಥವು ಇವು 4ನೇದ್ರಲ್ಲಿ ಬರ್ತವೆ. ಮನಿ ಆನ್ಲೈನ್ ಗೇಮಿಂಗ್ ಅಂತ. ಅದಕ್ಕೂ ಮುಂಚೆ ನೀವೆಲ್ಲ ಯಾವುದಾದ್ರೂ ಆಡ್ತಾ ಇರ್ತೀರಲ್ವ ಎಜುಕೇಷನಲ್ ಗೇಮ್ಸ್ಗಳು, ಲೂಡೋ, ಕ್ಯಾಂಡಿ ಕ್ರಶ್ಶು, ಈ ಥರ ನಾಲೆಡ್ಜ್ ಗೇನ್ ಆಗೋಂಥ ಗೇಮ್ಸ್ಗಳ ಮೇಲೆ ಯಾವುದೇ ಒಂದು ಬ್ರೇಕ್ನ ಹಾಕಿಲ್ಲ. ಓನ್ಲಿ ದುಡ್ಡು ಹಾಕಿ ಆಡುವಂಥ ಆಟಗಳ ಮೇಲೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಆನ್ಲೈನ್ ಗೇಮ್ಗಳನ್ನ ಪ್ರಮೋಟ್ ಮಾಡೋರು ಇದ್ರಲ್ವ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳು, ಅವರಿಗೂ ಕೂಡ ಜೈಲು ಶಿಕ್ಷೆ. ಅವ್ರಿಗೆ 2 ವರ್ಷ ಜೈಲು, 50 ಲಕ್ಷ ದಂಡ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಈ ಬ್ಯಾಂಕು UPI ಟ್ರಾನ್ಸಾಕ್ಷನ್, ನಾವು ಯಾವುದೇ ಒಂದು ಆಟ ಆಡಬೇಕು ಅಂದರೆ ದುಡ್ಡು ಬೇಕು. ದುಡ್ಡನ್ನ ಹಾಕಿ ತೆಗಿಲಿಕ್ಕೆ, ಒಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಬೇಕಲ್ವ, ಆ ವ್ಯವಸ್ಥೆಗೆ ಸಹಕರಿಸುವಂಥವ್ರಿಗೂ ಕೂಡ ಜೈಲು ಶಿಕ್ಷೆ. 3 ವರ್ಷ ಜೈಲು ಹಾಗೂ 1 ಕೋಟಿವರೆಗೂ ದಂಡ ಅಂತ ಹೇಳಿದೆ. ಎಲ್ಲ ಆಟಗಳಿಗೆ ಬ್ರೇಕ್ ಹಾಕಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಸಂಸ್ಥೆಯನ್ನು ಕೂಡ ರಚನೆ ಮಾಡ್ತಾ ಇದೆ, ಆನ್ಲೈನ್ ಗೇಮಿಂಗ್ ಅಥಾರಿಟಿ, ಈ ನ್ಯಾಷನಲ್ ಮನಿ ಆನ್ಲೈನ್ ಗೇಮಿಂಗ್ ಅಂತ. ಇದು ಒಂದು ಕಣ್ಣನ್ನು ಇಟ್ಟಿರುತ್ತೆ. ಯಾರೆಲ್ಲ ಆಡ್ತಾ ಇದ್ದಾರೆ, ಯಾವ ಥರದ ಆಟಗಳನ್ನು ಆಡ್ತಾ ಇದ್ದಾರೆ, ದುಡ್ಡು ಹಾಕೋ ಆಟಗಳು, ನಾಲೆಡ್ಜ್ ಗೇನಿಂಗ್ ಆಟಗಳು, ಎಲ್ಲದರ ಮೇಲೂ ಈ ಒಂದು ಸಂಸ್ಥೆ ಕಣ್ಣಿಟ್ಟಿರುತ್ತೆ. ಹಾಗೂ ಇದರಲ್ಲಿ ರಿಜಿಸ್ಟರ್ ಕೂಡ ಮಾಡ್ಕೋಬೇಕು. ವಯಸ್ಸು, ಏಜು ಎಲ್ಲವನ್ನು ಕೇಳುತ್ತೆ. ಸೊ ಇದು ಯಾವ ಉದ್ದೇಶಕ್ಕೆ ಈ ಆಟವನ್ನು ಆಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಸಂಸ್ಥೆ ಗಮನಿಸ್ತಾ ಇರುತ್ತೆ. ಬಿಲ್ಲಿಂದ ಬರೋಬ್ಬರಿ ವಾರ್ಷಿಕ 20,000 ಕೋಟಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ಟ್ಯಾಕ್ಸ್ ರೂಪದಲ್ಲಿ ಬರ್ತಾ ಇತ್ತಲ್ವಾ. ಯಾವ ರೀತಿ ಬೂಮ್ ಆಗಿತ್ತು ನೀವು ನೋಡ್ತಾ ಇದ್ದೀರಾ. ಡ್ರೀಮ್ 11 ಅನ್ನೋದು ನೆಕ್ಸ್ಟ್ ಲೆವೆಲ್ ಪೀಕಿಗೆ ಹೋಗಿತ್ತು.
ಒಂದು ಸನ್‌ರೈಸ್ ಥರ ಬೆಳೀತಾ ಇತ್ತು. ಇವತ್ತಿನ ಒಂದು ದಿನಗಳಲ್ಲಿ ಅದು ಎಲ್ಲಿಗೋಗಿ ಮುಟ್ಟುತ್ತೆ ಅಂತ ಗೊತ್ತಿರಲಿಲ್ಲ. ಅಷ್ಟು ಬೆಳವಣಿಗೆ ಆಗ್ತಾ ಇತ್ತು. ಈ ಆನ್‌ಲೈನ್ ಗೇಮ್ಸ್ ಅಂತ ಗೇಮಿಂದ ಭಾರಿ ಪ್ರಮಾಣದ ದುಡ್ಡು ಸರ್ಕಾರಕ್ಕೂ ಕೂಡ ಬರ್ತಿತ್ತು. ಆದ್ರೂ ಸರ್ಕಾರ ದೇಶದ ಭದ್ರತೆಯ ದೃಷ್ಟಿಯಿಂದ ಈ ನಿರ್ಧಾರವನ್ನ ಕೈಗೊಂಡಿದೆ. ಭದ್ರತೆ ಅಂದ್ರೆ ಏನು ಅಂದ್ರೆ, ದೇಶದ ಮಾನಸಿಕ ಭದ್ರತೆ ಹಾಗೂ ಆರ್ಥಿಕ ಭದ್ರತೆ ಮೇಯ್ನ್ ಆಗಿ. ಈ ಆರ್ಥಿಕ ಭದ್ರತೆ ಅಂದ್ರೆ ನಿಮಗೆ ಗೊತ್ತು, ಇದನ್ನೆಲ್ಲ ಆಡೋರಿಂದ ಮನೆ ಕಳೆದುಕೊಳ್ಳುವಂತ ಚಾನ್ಸಸ್‌ಗಳಿತ್ತು. ರಮ್ಮಿ ಆಡಿ ಅಂತ ಎಲ್ಲ ರಮ್ಮಿ ಆಡ್ತಾ ಇದ್ರು. ಆಮೇಲೆ ತನ್ನ ಮಕ್ಕಳುಗಳು ಎಲ್ಲಿ ಮೊಬೈಲಲ್ಲಿ ಯಾವ ಗೇಮ್ ಆಡಿ ದುಡ್ಡು ಕಳ್ಕೊಳ್ತಾರೆ ಅನ್ನೋ ಭಯ ಇರ್ತಿತ್ತಲ್ವಾ? ಅದು ಮಾನಸಿಕ ಭದ್ರತೆ. ಅದಕ್ಕೋಸ್ಕರ ಸರ್ಕಾರ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈ ಒಂದು ಆನ್‌ಲೈನ್ ಗೇಮಿಂಗ್ ಯಾವ ರೀತಿಯಾಗಿತ್ತು ಗೊತ್ತಾ? ಒಂದು ಹಾಬಿ ಆಗಿತ್ತು. ಒಂದು ಪ್ರೊಫೆಷನ್ ಆಗಿತ್ತು. ನಿಮಗೆ ಗೊತ್ತಿದೆ, ನಿಮ್ಮ ಸುತ್ತಮುತ್ತಲಲ್ಲಿ ನೋಡಿರ್ತೀರಾ. ಏನ್ ಮಾಡ್ತಾ ಕೆಲಸ ಅಂದ್ರೆ ಆನ್‌ಲೈನ್ ಗೇಮಿಂಗು. ದುಡ್ಡಾಕಿ ದುಡ್ಡು ಮಾಡೋದು ಅಂತ ಒಂದು ಕೆಲಸವನ್ನ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋ ರೀತಿ ಆಗಿತ್ತು. ಇವತ್ತಿನ ಯುವ ಜನಾಂಗ ಅಂತೂ ಅದ್ರ ಕಡೆ ತುಂಬಾ ಕಾನ್ಸಂಟ್ರೇಟ್ ತುಂಬಾ ಮಾಡ್ತಾ ಇತ್ತು. ಮೊಬೈಲಲ್ಲಿ ಗೇಮ್ ಆಡೋದನ್ನೇ ಒಂದು ಕೆಲಸದ ರೀತಿ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅದೆಲ್ಲದ್ರ ಮೇಲೆ ಬ್ರೇಕ್ ಹಾಕ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಮಸೂದೆಯನ್ನ ಜಾರಿಗೆ ಮಾಡಿದೆ. ಇದು ತುಂಬ ಜನಕ್ಕೆ ಉಪಯೋಗ ಕೂಡ ಆಗಿದೆ. ಆದ್ರೆ ಈ ಒಂದು ಸ್ವಲ್ಪ ಜನಕ್ಕೆ, ಒಂದು ಅಂದಾಜು ಹೇಳ್ಬೇಕು ಅಂದ್ರೆ ಒಂದು 20,00,000 ಜನಕ್ಕೆ ಇದರಿಂದ ಉದ್ಯೋಗ ಕೂಡ ಕಳೆದುಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಮಾಹಿತಿ ಪ್ರಕಾರ ಹೇಳೋದಾದ್ರೆ, ದೇಶದಲ್ಲಿ 1,00,00,000ಗೂ ಅಧಿಕ ಜನ ಆನ್‌ಲೈನ್ ಗೇಮ್‌ನ ಆಡ್ತಾ ಇದ್ದಾರೆ ಅಂತ ಸರ್ಕಾರದಕ್ಕೆ ಮಾಹಿತಿ ಇತ್ತು. ಸೊ ಅದಕ್ಕೋಸ್ಕರ ಈ ಮಸೂದೆಯನ್ನ ಜಾರಿ ಮಾಡಿದ್ದಾರೆ. ಒಂದು ಪ್ರೊಫೆಷನ್ ಅಂಡ್ ಪ್ಯಾಷನ್ ಆಗಿ ಮಾಡ್ಕೊಂಡಿದ್ರು. ಆದ್ರೆ ಅವ್ರಿಗೆಲ್ಲ ತುಂಬಾ ಬೇಸರ ಆಗ್ಬೋದು. ಆದ್ರೆ ಕೋಟ್ಯಾಂತರ ಜನಗಳಿಗೆ ಇದರಿಂದ ಉಪಯೋಗ ಆಗುತ್ತೆ. ಖಂಡಿತವಾಗ್ಲೂ ಈ ಒಂದು ಮಸೂದೆಯಿಂದ ಲಾಭ ಅಂತಲೂ ನಮ್ಮ ಜನಗಳಿಗೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವಿಷಯ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ವಿಷಯಗಳನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.